ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಸೊ ಹೊಸ ವರ್ಷಕ್ಕೆ ಎಲ್ರೂ ಒಳ್ಳೊಳ್ಳೆ ನ್ಯೂ ಇಯರ್ ರೆಸಲ್ಯೂಷನ್ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಟೈಟಲ್ ಮತ್ತೆ ತಮ್ಮನೇಲಿ ನೋಡಿರ್ತೀರಾ, ಮೋಟೋಲಾಗ್ ಸೆಟಪ್ ಯಾವ ತರ ಮಾಡೋದು ಅಂತ. ಮೋಟೋಲಾಗ್ ಸೆಟಪ್ ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರೆ. ಸೊ ನಾನು ಇವತ್ತು ನನ್ನ ಹೆಲ್ಮೆಟ್ಗೆ ಯಾವ ತರ ಮೋಟೋಲಾಗ್ ಸೆಟಪ್ ನ ಮಾಡಿದೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ನ್ಯೂ ಇಯರ್ ರೆಸಲ್ಯೂಷನ್ಗೆ ಅಂತ ಯಾರ್ಯಾರು ಮೋಟೋಲಾಗ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅವ್ರಿಗೆಲ್ಲ ಇದು ಒಂಥರ ಯೂಸ್ಫುಲ್ ವಿಡಿಯೋ ಅಂತ ಅನ್ಕೊಳ್ರಿ. ನನಗೆ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ರಿ, ಬ್ರೋ ನಿಮ್ಮದು ಮೋಟೋಲಾಗ್ ಸೆಟಪ್ ಯಾವ ಥರ ಇದೆ, ಮೈಕೆಲ್ಲಿ ಸೆಟ್ ಮಾಡಿದ್ದೀರಾ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತೀರಾ, ಈ ವಿಡಿಯೋನ ಶುರು ಮಾಡೋಣ. ಸೊ ನಾನು ಮೋಟೋಲಾಗ್ ಶುರು ಮಾಡಿ ಆಲ್ಮೋಸ್ಟ್ 3 ವರ್ಷನೇ ಆಗ್ತಿದೆ. ಬೈಕಿಂಗ್ ಶುರು ಮಾಡಿ ಒಂದು 10 ವರ್ಷ ಆಗ್ತಿದೆ. ಸೊ ಈ 3 ವರ್ಷದಲ್ಲಿ ನಾನು ಡಿಫ್ರೆಂಟ್ ಮೋಟೋಲಾಗ್ ಸೆಟಪ್ನ ನಾನು ಟ್ರೈ ಮಾಡಿದ್ದೀನಿ, ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಡಿಫ್ರೆಂಟ್ ಮೈಕ್ ಆ್ಯಡ್ ಮಾಡಿದ್ದೀನಿ, ಹಾಗೆ ಆ್ಯಂಗಲ್ಸ್ಗಳು ಸೆಟ್ ಮಾಡೋದಾಗಿರ್ಬೋದು ಅಥವಾ ಚಿನ್ ಮೌಂಟ್ಸ್ಗಳು ಚೇಂಜ್ ಮಾಡೋದಾಗಿರ್ಬೋದು. ಆ ಥರ ಸುಮಾರು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಎಂತಕ್ಕೆ ಅಂತಂದರೆ ಒಂದು ಒಳ್ಳೆ ವಿಡಿಯೋ ಕ್ವಾಲಿಟಿ ಮತ್ತು ಒಂದು ಒಳ್ಳೆ ಆಡಿಯೋ ಕ್ವಾಲಿಟಿ ಕೊಡಬೇಕು ಅಂತ. ಸೊ ಇವಾಗ ನಂಗೆ ಒಂದು ಸ್ವಲ್ಪ ಐಡಿಯಾ ಇದೆ ಯಾವ ಥರ ಸೆಟಪ್ ಮಾಡಿದ್ರೆ ಪ್ರಾಪರಾಗಿ ಕ್ವಾಲಿಟಿ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು ಅಂತ. ಸೊ ಸದ್ಯಕ್ಕೆ ನಾನು ಲಾಸ್ಟ್ ಟೈಮು MT ಹೆಲ್ಮೆಟಲ್ಲಿ ಮಾಡಿದ್ದೆ. ನಾನು ಪ್ರೀವಿಯಸ್ಲಿ MT ಹೆಲ್ಮೆಟ್ ಯೂಸ್ ಮಾಡ್ತಿದ್ದೆ. ಸೊ ಆ ಹೆಲ್ಮೆಟ್ ತೋರಿಸ್ತೀನಿ. ಸೊ ಈ ಹೆಲ್ಮೆಟಲ್ಲಿ ನಾನು ಮೋಟೋಲಾಗ್ ಸೆಟಪ್ ಯಾವ ಥರ ಮಾಡಿದೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. 2 years ಬ್ಯಾಕನ್ನು ಅಪ್ಲೋಡ್ ಮಾಡಿದ್ದೆ. ಸೊ ಆ ವಿಡಿಯೋ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ಸೊ ಇದರಲ್ಲಿ ಯಾವ ಥರ ಅಂತ ಅಂದರೆ ಜಸ್ಟ್ ಒಂದು ಮೌಂಟ್ ಬರುತ್ತೆ, ಗೋಪ್ರೋ ಮೌಂಟ್ ಇದೆಯಲ್ಲ, ಅದನ್ನು ನಾನು 3M ಟೇಪ್ಗೆ ಹಾಕಿ ಮೌಂಟ್ ಮಾಡಿದ್ದೆ. ಸೊ ಇದೊಂಥರ ಸಿಂಪಲ್ ಮೌಂಟ್, ಒಂಥರ ಏನಂತಾರೆ ಓಲ್ಡ್ ಸ್ಟೈಲ್ ಅಂತ ಅನ್ಬೋದು. ಜೊತೆಗೆ ಅವಾಗೆಲ್ಲನೂ ಹೆಲ್ಮೆಟ್ಗೆ ನಾವು MCಲೆಲ್ಲನೂ ಹಾಕ್ತಿದ್ವಿ. ಸೊ MCಲ್ನ ಈ ಥರ ಗೋಪ್ರೋ ಮೌಂಟ್ಗೆ ಅಟ್ಯಾಚ್ ಮಾಡಿಬಿಟ್ಟು ಫ್ರಂಟಲ್ಲಿ ಯೂಸ್ ಮಾಡ್ತಿದ್ವಿ. ಸೊ ಈ ಸೆಟಪ್ ಬಗ್ಗೆ ನೀವು ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ. ಸೊ ಆ ವಿಡಿಯೋ ನೋಡಿ. ಸೊ ನೀವು ಮೋಟೋಲಾಗ್ ಸೆಟಪ್ ಮಾಡಬೇಕಾದ್ರೆ ಮೇಯ್ನ್ಲಿ ಫಸ್ಟ್ ಬೇಸಿಕ್ ಥಿಂಗ್ಸ್ನ ನೀವು ಮೈಂಡಲ್ಲಿ ಇಟ್ಕೊಬೇಕು. ಏನಂತಂದರೆ ನೀವು ಒಂದು ಹೆಲ್ಮೆಟ್ನ ಚೂಸ್ ಮಾಡಬೇಕಾದ್ರೆ ಫ್ರಂಟಲ್ಲಿ ಸ್ವಲ್ಪ ಪ್ಲೇನ್ ಆಗಿರಬೇಕು, ಜಾಸ್ತಿ ಡಿಸೈನ್ಸ್ ಇರಬಾರ್ದು. ಅದಾದಮೇಲೆ ಇಲ್ಲಿ ಮೌಂಟ್ ಮಾಡೋಕ್ಕೆ ಸ್ವಲ್ಪ ಆಪ್ಷನ್ ಇರಬೇಕು. ಆ ಥರ ಹೆಲ್ಮೆಟ್ ಚೂಸ್ ಮಾಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಯೂಶಲಿ ಏನಾಗುತ್ತೆ ಅಂತಂದ್ರೆ ಆಫ್ ರೋಡ್ ಹೆಲ್ಮೆಟ್ ಎಲ್ಲ ಹೋದ್ರೆ ತುಂಬಾ ಕರ್ವಿ ಇರುತ್ತೆ, ಎಡ್ಜಸ್ ಎಲ್ಲಾನು ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ತರ ಬೇಸ್ ಇರ್ಬೇಕಾದ್ರೆ ಮೌಂಟ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಇವಾಗ 2 ಟೈಪಲ್ಲಿ ಮೌಂಟ್ನ ಚೂಸ್ ಮಾಡಿದ್ದೀನಿ. ಎರಡೂ ಚಿನ್ ಮೌಂಟ್ಸ್. ಸೊ ಇದು ಬಂದು ಬ್ಲೂ ಆರ್ಮರ್ ಅಂತ ಬರುತ್ತೆ ಚಿನ್ ಮೌಂಟ್. ಇದು ಡೈರೆಕ್ಟ್ ಆಗಿ ಫಿಟ್ ಆಗಿದೆ. ಬಟ್ ಇದರಲ್ಲಿ ಇರೋದು ಟೆಲಿಸೆನ್ ಅಂತ. ಸೊ ಈ ಟೆಲಿಸೆನ್ ಬಂದ್ಬಿಟ್ಟು ಸ್ಟ್ರಾಪ್ ಮೌಂಟ್ ಅಂತಾರೆ, ಚಿನ್ ಮೌಂಟ್ ಬಟ್ ವಿತ್ ಸ್ಟ್ರಾಪ್ ಇರುತ್ತೆ. ಸೊ ಇದನ್ನ ನಾವು ರಿಮೂವ್ ಮಾಡ್ಬೋದು, ಜೊತೆಗೆ ಮತ್ತೆ ಹಾಕೊಳ್ಬೋದು. ಸೊ ನಾನು ಇವಾಗ ಆಲ್ರೆಡಿ ಸೆಟಪ್ ಮಾಡಿ ಇಟ್ಟಿರೋದ್ರಿಂದ ನಿಮಗೆ ಜಸ್ಟ್ ಹಾಗೆ ತೋರಿಸ್ತೀನಿ. ಮಧ್ಯದಲ್ಲಿ ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ. ಸೊ ಕ್ಲೋಸ್ ಅಪ್ ಶಾರ್ಟ್ಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಟ್ಯಾಚ್ ಮಾಡಿದ್ದೀನಿ ಅಂತ. ಸೊ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ ಗೋಪ್ರೋನ ಒಂದು ಹೆಲ್ಮೆಟ್ಗೆ ಯಾವ ಥರ ಅಟ್ಯಾಚ್ ಮಾಡೋದು ಅಂತ. ಸೊ ಮೊದಲನೇದಾಗಿ ನಿಮಗೆ ಬೇಕಾಗಿರೋದು ಒಂದು ಒಳ್ಳೆ ಕ್ವಾಲಿಟಿ ಗೋಪ್ರೋ. ಸೊ ಗೋಪ್ರೋದು ನಾನು ಸೈಡ್ ಡೋರ್ ಆಲ್ರೆಡಿ ರಿಮೂವ್ ಮಾಡಿದ್ದೀನಿ, ಯಾಕಂದರೆ ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಲ್ಲ ಅದಕ್ಕೆ. ಸೊ ನೀವು 8 ಅಥವಾ 9, 10 ಯಾವ್ದಾದ್ರು ಯೂಸ್ ಮಾಡಿ. ಸೊ ಇದನ್ನು ನೀವು ಹೆಲ್ಮೆಟಿಗೆ ಅಟ್ಯಾಚ್ ಮಾಡೋದಕ್ಕೆ ನಿಮಗೆ 2 ಟೈಪ್ ಇದೆ. ಸೊ ಒಂದು ಬಂದು ಈ ಥರ ಒಂದು ಗೋಪ್ರೋ ಕೇಸ್ ಬರುತ್ತೆ. ಸೊ ಉಲಾನ್ಜಿ ಅಥವಾ ಟೆಲಿಸೆನ್ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು. ಆಫ್ಟರ್ ಮಾರ್ಕೆಟಲ್ಲಿ ಇವಾಗ ಆಲ್ರೆಡಿ ಸುಮಾರು ಬ್ರ್ಯಾಂಡ್ಗಳು ಬಂದಿದೆ. ಸೊ ಆ ಬ್ರ್ಯಾಂಡ್ ನೀವು ಈ ಥರ ಗೋಪ್ರೋ ಕೇಸ್ ಯೂಸ್ ಮಾಡಿಕೊಂಡು ನೀವು ಹೆಲ್ಮೆಟ್ಗೆ ಮೌಂಟ್ ಮಾಡ್ಬೋದು. ಅದು ಇಲ್ಲ ಅಂತಂದರೆ ಗೋಪ್ರೋದು ಮೀಡಿಯಾ ಮೋಡ್ ಅಂತ ಇದೆ. ಸೊ ಮೀಡಿಯಾ ಮೋಡ್ ಕೂಡ ಯೂಸ್ ಮಾಡ್ಬೋದು. ಸೊ ಮೀಡಿಯಾ ಮೋಡ್ಗೆ ನಿಮಗೆ ಆಫ್ಟರ್ ಮಾರ್ಕೆಟ್ ಈ ಥರ ಕೇಸ್ ಏನು ಯೂಸ್ ಮಾಡೋದಿರಲ್ಲ, ಡೈರೆಕ್ಟ್ ಗೋಪ್ರೋ ಬಂದು ಮೀಡಿಯಾ ಮೋಡ್ ಒಳಗಡೆ ಫಿಟ್ ಆಗುತ್ತೆ. ಅದನ್ನು ನೀವು ಹೆಲ್ಮೆಟ್ಗೆ ಮೌಂಟ್ ಮಾಡ್ಬೋದು. ಸೊ ನಿಮಗೆ ಇವೆರಡರಲ್ಲಿ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೋ ಆ ಆಪ್ಷನ್ ನೀವು ಚೂಸ್ ಮಾಡ್ಬೋದು. ಬಟ್ ನನ್ನನ್ನು ಕೇಳೋದಾದರೆ ನೀವು ಸ್ಟಾರ್ಟಿಂಗ್ ಇನ್ನು ಇನಿಷಿಯಲ್ ಸ್ಟೇಜಲ್ಲಿ ಇದ್ದೀರಾ ಅಂತಂದರೆ ಈ ಥರ ಗೋಪ್ರೋ ಕೇಸ್ನ ಯೂಸ್ ಮಾಡಿ, ಯಾಕಂದರೆ ಇದು ತುಂಬ ಬಜೆಟಲ್ಲಿ ಇರುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಇದು ಒಂದು 1,000-1,500 ಒಳಗಡೆ ಎಲ್ಲನೂ ಸಿಕ್ಬಿಡುತ್ತೆ. ಮೀಡಿಯಾ ಮೋಡ್ ಅಂತಂದರೆ ಆಲ್ಮೋಸ್ಟ್ ನಿಮಗೆ 6,000ದಿಂದ 7,000 ಆಗುತ್ತೆ. ಸೊ ಅದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ನೀವು ಬಜೆಟ್ ಏನಾದ್ರು ನೋಡ್ತೀರಿ ಅಂತಂದರೆ ಈ ಕೇಸ್ಗೆ ಹೋಗಿ. ಜೊತೆಗೆ ಇರೋ ಸ್ವಲ್ಪ ಫ್ಲೆಕ್ಸಿಬಿಲಿಟಿನೂ ಇದೆ. ಸೊ ಇದ್ರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎಲ್ಲ ನಿಮಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ಯಾವ ಥರ ಸೆಟ್ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಗೋಪ್ರೋ ಕೇಸ್ ಒಳಗಡೆ ಇವಾಗ ನಂದು ಗೋಪ್ರೋ ಹೀರೋ 10 ಯೂಸ್ ಮಾಡ್ತಾ ಇರೋದು. ಸೊ ಅದನ್ನು ಹಾಕ್ತಾ ಇದ್ದೀನಿ. ಸೊ ಇವಾಗ ಗೋಪ್ರೋ ರೆಡಿ. ಸೊ ಇದು ಮೇಯ್ನ್ಲಿ ಬಂದು ನೀವು ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀರಾ. ಬಟ್ ನೀವು ಗಾಡಿ ಓಡಿಸ್ಬೇಕಾದ್ರೆ ಮೇಯ್ನ್ಲಿ ಬೇಕಾಗಿರೋದು ಆಡಿಯೋ. ಸೊ ಇವಾಗ ಆಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ನಿಮಗೆ ಗೋಪ್ರೋಗೆ ಈ ಗೋಪ್ರೋ ಅಡಾಪ್ಟರ್ ಬರುತ್ತೆ, 3.5mm ಮೈಕ್ ಜಾಕ್ ಅಡಾಪ್ಟರ್ ಇದು. ಸೊ ಇದು ಎಸೆನ್ಷಿಯಲ್. ನೀವು ಯಾವುದೇ ಥರ ಆಡಿಯೋ ಕ್ಯಾಪ್ಚರ್ ಮಾಡಬೇಕಂದ್ರೆ ಇದು ಇರಲೇಬೇಕು. ಇಲ್ಲಾಂತಂದರೆ ನೀವು ಮೀಡಿಯಾ ಮೋಡ್ ಏನಾದರೂ ಯೂಸ್ ಮಾಡ್ತೀರಾ ಅಂತಂದರೆ ಇದು ಬೇಕಾಗಿರಲ್ಲ. ಸೊ ನೀವು ಕೇಸ್ ಜೊತೆ ಯೂಸ್ ಮಾಡ್ತೀನಿ ಅಂತಂದರೆ ಈ ಅಡಾಪ್ಟರ್ ಬೇಕು. ಸೊ ಈ ಅಡಾಪ್ಟರ್ ಒಂದು ನಿಮಗೆ 3,000ದಿಂದ 3,500ವರೆಗೂ ಇದೆ. ಸೊ ಇದೊಂದು ಪರ್ಚೇಸ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಏನಂತಂದರೆ ಈ ಕೇಸ್ ಒಳಗಡೆ ಈ ಅಡಾಪ್ಟರ್ ಡೈರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಅದಕ್ಕೆ ಅಂತಲೇ ಇಲ್ಲೊಂದು ಜಾಗ ಕೊಟ್ಟಿದ್ದಾರೆ. ಸೊ ಇದರೊಳಗಡೆ ಹಾಕೋಣ. ಸೊ ಇದರೊಳಗಡೆ ಈ ಥರ ಹಾಕಿ ಇದೇನಿದೆ ಈ ಪಿನ್ನು ಟೈಪ್ ಸಿ ಪಿನ್ನ ಇದಕ್ಕೆ ಕನೆಕ್ಟ್ ಮಾಡಬೇಕು.
ಸೊ ಇವಾಗ ನಮ್ಮ ಕಂಪ್ಲೀಟ್ ಗೋಪ್ರೋ ಸೆಟಪ್ ಏನಿದೆ ಇದು ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ಇದನ್ನು ಹೆಲ್ಮೆಟ್ಗೆ ಮೌಂಟ್ ಮಾಡೋದಕ್ಕೆ ಈ ಚಿನ್ ಮೌಂಟ್ಗಳನ್ನ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ನಾನು 2 ಟೈಪ್ ಚಿನ್ ಮೌಂಟ್ ಆವಾಗಲೇ ಹೇಳಿದೆ ನಾನು ನಿಮಗೆ ಯಾವುದೇ ಥರ ಅಂತ. ನಾನು ಫಸ್ಟ್ ಆ್ಯಕ್ಚುಲಿ ಈ ರಿಮೂವಬಲ್ ಇದೆಯಲ್ಲ ಈ ಟೆಲಿಸನ್ದು ಇದನ್ನೇ ಯೂಸ್ ಮಾಡ್ತಿದ್ದೆ. ಈ ಹೆಲ್ಮೆಟ್ಗೂ ಇದನ್ನೇ ಯೂಸ್ ಮಾಡಿದ್ದು. ಆಲ್ಮೋಸ್ಟ್ ನಾನು ನನ್ನ ಸ್ಪಿತಿ ಸೀರೀಸಲ್ಲೂ ಈ ಚಿನ್ ಸ್ಟ್ರ್ಯಾಪ್ ಮೌಂಟೇನೇ ನಾನು ಯೂಸ್ ಮಾಡಿದ್ದು. ಬಟ್ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಇದರಲ್ಲಿ ಫಿಟ್ ಮಾಡೋ ರೀತಿ ಇದೆಯಲ್ಲ ಇದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತ ಅನ್ನಿಸ್ಬೋದು. ಸೊ ನೀವು ಈ ಗೋಪ್ರೋನ ಹೆಲ್ಮೆಟ್ಗೆ ಅಟ್ಯಾಚ್ ಮಾಡಬೇಕು ಅಂತಂದರೆ ಈ ಥರ ಒಂದು ಸ್ವಲ್ಪ ಮೌಂಟ್ಸ್ಗಳು ಇಟ್ಕೊಂಡಿರಿ. ಇದು ಜೆ ಹುಕ್ ಅಂತ ಅಂದ್ಬಿಟ್ಟು ಜೆ ಹುಕ್ ಮೌಂಟು. ಸೊ ಇದರಿಂದ ನೀವು ಆರಾಮಾಗಿ ಅಟ್ಯಾಚ್ ಮಾಡ್ಬೋದು. ಸೊ ಮೊದಲನೇದಾಗಿ ಈ ಚಿನ್ ಮೌಂಟ್ ಏನಿದೆ ಇದ್ರಲ್ಲಿ ತೋರಿಸ್ತೀನಿ ಯಾವ ಥರ ಫಿಟ್ ಮಾಡೋದು ಅಂತ. ಈ ಹೆಲ್ಮೆಟ್ಗೆ ಏನಂತಂದರೆ ಇದನ್ನು ನಾವು ಡೈರೆಕ್ಟಾಗಿ ಈ ಥರ ಫಿಟ್ ಮಾಡ್ಬೋದು. ಸೊ ಇದು ಫಿಟ್ ಮಾಡಾದ್ಮೇಲೆ ನೀವು ಮೋಟೋಲಾಗ್ ಮಾಡ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಬೋದು. ನೀವು ಯಾವ ಮೋಟೋಲಾಗ್ ಮಾಡ್ತಿಲ್ವೋ ಅವಾಗ ರಿಮೂವ್ ಮಾಡಬೇಕು ಅಂತಂದರೆ ಈ ಥರ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಬೇಸಿಕ್ಲಿ ಇದೊಂಥರ ಕ್ಲಿಪ್ ಥರ ವರ್ಕ್ ಆಗುತ್ತೆ. ಜಸ್ಟ್ ಕ್ಲಿಪ್ ಮಾಡಿ ಮತ್ತೆ ಅನ್ನಕ್ಕೆ ಮಾಡ್ಬೋದು. ಸೊ ಇದು ಈ ಥರ ಮೌಂಟಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಒಬ್ಬೊಬ್ರು ಏನು ಮಾಡ್ತೀರಾ ಮೋಟೋಲಾಗ್ಗೆ ಮತ್ತು ಡೈರೆಕ್ಟ್ ವ್ಲಾಗಿಂಗ್ಗೆ ಎರಡಕ್ಕೂ ಗೋಪ್ರೋನೇ ಯೂಸ್ ಮಾಡ್ತಾ ಇರ್ತೀರಾ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಸಡನ್ನಾಗಿ ಇದರಲ್ಲಿ ರಿಮೂವ್ ಮಾಡಿಬಿಟ್ಟು ಹಾಗೆ ಈ ಥರ ವ್ಲಾಗ್ ಮಾಡ್ಬೋದು. ಸೊ ಇದೊಂದು ಅಡ್ವಾಂಟೇಜು. ಬಟ್ ಈ ಆಪ್ಷನ್ನು ಈ ಥರ ಚಿನ್ ಸ್ಟ್ರ್ಯಾಪ್ ಮೌಂಟ್ ಇದೆಯಲ್ಲ ಅದರಲ್ಲಿ ಇರಲ್ಲ. ಏನಕ್ಕೆ ಅಂತಂದರೆ ಇವಾಗ ನೀವು ಗೋಪ್ರೋನ ಇದು ಮೌಂಟ್ ಮಾಡಬೇಕಂತಂದರೆ ಇದರಲ್ಲಿ ಆಲ್ರೆಡಿ ಜೆ ಹುಕ್ ಮೌಂಟ್ ಇದೆಯಲ್ಲ ಅದರದ್ದು ಎಂಡ್ ಇದೆಯಲ್ಲ ಅದು ಆಲ್ರೆಡಿ ಇಲ್ಲಿದೆ. ಸೊ ಇದರಲ್ಲಿ ಕ್ಲಿಪ್ ಮೌಂಟ್ ಥರ ಇಲ್ಲ. ಸೊ ನೀವೇನು ಮಾಡಬೇಕಾಗುತ್ತೆ ಇದನ್ನು ಗೋಪ್ರೋನ ಈ ಥರ ಫಿಟ್ ಮಾಡಿ ಈ ಥರ ನೀವು ರೊಟೇಟ್ ಮಾಡಬೇಕು. ಸೊ ಈ ಲಾಕ್ನ ನೀವು ರೊಟೇಟ್ ಮಾಡಿಕೊಂಡು ಟೈಟ್ ಮಾಡಬೇಕು. ಸೊ ಇವಾಗ ಲಾಕ್ ಟೈಟ್ ಆದಮೇಲೆ ನಿಮಗೆ ಸಡನ್ನಾಗಿ ಕ್ಲಿಪ್ನ ರಿಮೂವ್ ಮಾಡೋಕ್ಕಾಗಲ್ಲ. ಹೆಲ್ಮೆಟಲ್ಲೇ ಇರುತ್ತೆ. ನೀವು ಬೇಕು ಅಂತ ಅಂದಾಗ ನೀವು ಗೋಪ್ರೋನ ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಫ್ಲೆಕ್ಸಿಬಲ್ ಇರಲ್ಲ. ಸೊ ಆ ಫ್ಲೆಕ್ಸಿಬಿಲಿಟಿ ನಿಮಗೆ ಈ ಥರ ಮೌಂಟಲ್ಲಿ ಅಡ್ವಾಂಟೇಜ್ ಜಾಸ್ತಿ. ಸೊ ನಾನು ಅದೇ ರೀಸನ್ಗೋಸ್ಕರ ನಾನು ಈ ಹೆಲ್ಮೆಟ್ಗೆ ಚಿನ್ ಸ್ಟ್ರ್ಯಾಪ್ನ ತೆಗೆದುಬಿಟ್ಟು ಈ ಥರ ಮೌಂಟ್ ಹಾಕ್ಕೊಂಡಿದ್ದು. ಸೊ ನಿಮಗೆ ಯಾವ್ದು ಕಂಫರ್ಟಬಲ್ ಆಗಿದೆ ಆ ಚಿನ್ ಸ್ಟ್ರ್ಯಾಪ್ ಮೌಂಟ್ನ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಹೆಲ್ಮೆಟ್ ಡ್ಯಾಮೇಜ್ ಆಗುತ್ತೆ ಆ ಥರ ಏನಾದರೂ ವರೀಸ್ ಇದ್ದರೆ ಜಾಸ್ತಿ ನೀವು ಗೋಪ್ರೋನ ಹಾಕೋದು ರಿಮೂವ್ ಮಾಡೋದು ಅಂದರೆ ಡ್ಯೂರಿಂಗ್ ದ ರೈಡ್ ರಿಮೂವ್ ಮಾಡಲ್ಲ, ಒಂದ್ಸಲ ಫಿಟ್ ಮಾಡ್ಬಿಟ್ಟು ಇಟ್ಬಿಡ್ತೀನಿ ಅಂತಂದರೆ ನೀವು ಈ ಥರ ಚಿನ್ ಸ್ಟ್ರ್ಯಾಪ್ ಮೌಂಟನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ನಾರ್ಮಲ್ ಚಿನ್ ಮೌಂಟ್ನ ನೀವು ಯೂಸ್ ಮಾಡ್ಕೊಬೋದು. ಸೊ ಇದು 2 ಥರ ಚಿನ್ ಮೌಂಟ್ ಬಿಟ್ಟರೆ ಇನ್ನೂ ಮಾರ್ಕೆಟಲ್ಲಿ ಬೇರೆ ಥರ ಚಿನ್ ಮೌಂಟ್ಗಳಿದೆ. ಇನ್ನೂ ಸ್ವಲ್ಪ ಚೀಪ್ ಕ್ವಾಲಿಟಿನೂ ಬರುತ್ತೆ. ಒಂದು 600-700 ರುಪೀಸಲ್ಲೂ ಬರುತ್ತೆ. ಬಟ್ ನಾನು ಸಜೆಸ್ಟ್ ಮಾಡೋದು ಇದೆರಡರಲ್ಲಿ ಯಾವ ಥರ ಅಲ್ಲಾದರೂ ಹೋಗಿ. ಐ ಥಿಂಕ್ ಇದೆರಡೂ ಆಲ್ಮೋಸ್ಟ್ ಒಂದು 900-1000 ರುಪೀಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ನನ್ನ ಪ್ರಕಾರ ಇದೆರಡೂ ಚೆನ್ನಾಗಿದೆ. ಸೊ ನಿಮಗೆ ಯಾವ್ದು ಫ್ಲೆಕ್ಸಿಬಲ್ ಅಂತ ಅನ್ಸುತ್ತೋ ಅದನ್ನು ನೀವು ಚೂಸ್ ಮಾಡ್ಬೋದು. ಸೊ ಇವಾಗ ಸದ್ಯಕ್ಕೆ ಮೌಂಟ್ಸ್ನ ಯೂಸ್ ಮಾಡಿಕೊಂಡು ಜೊತೆಗೆ ಈ ಚಿನ್ ಮೌಂಟ್ನ ಯೂಸ್ ಮಾಡಿಕೊಂಡು ಹೆಲ್ಮೆಟ್ಗೆ ಗೋಪ್ರೋನ ಅಟ್ಯಾಚ್ ಮಾಡಾಯಿತು. ಸೊ ನೀವು ಒಂದು ವಿಡಿಯೋನ ರೆಕಾರ್ಡ್ ಮಾಡೋದಕ್ಕೆ ಇದಿಷ್ಟಿದ್ರೆ ಸಾಕು. ಇವಾಗ ಮೇಯ್ನ್ ಪಾರ್ಟ್ ಆಡಿಯೋ ಬರೋಣ. ಸೊ ಆಡಿಯೋ ಯಾವ ಥರ ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ಇವಾಗ ಈ ಗೋಪ್ರೋ ಇನ್ನೊಂದು ಎಂಡ್ ಇದೆಯಲ್ಲ ಗೋಪ್ರೋ ಅಡಾಪ್ಟರಿಂದ ಈ 3.5mm ಜಾಕ್ ಇದೆ. ಸೊ ಅಲ್ಲಿಂದ ನೀವು ಲ್ಯಾವ್ ಮೈಕ್ನ ತೊಗೊಳ್ಬೇಕು. ಸೊ ಲ್ಯಾವ್ ಮೈಕು ಈ ಹೆಲ್ಮೆಟ್ ಒಳಗಡೆ ಹೋಗುತ್ತೆ. ಚಿನ್ ಸ್ಟ್ರ್ಯಾಪ್ ಒಳಗಡೆಯಿಂದ ಇವಾಗ ಆಲ್ರೆಡಿ ಸೆಟ್ ಮಾಡಿದ್ದೀನಿ. ಸೊ ನಿಮಗೆ ಕ್ಲೋಸಪ್ ಲುಕ್ಕಲ್ಲಿ ತೋರಿಸ್ತೀನಿ, ನೀವೇ ನೋಡಿ. ಸೊ ಈ 2 ಹೆಲ್ಮೆಟಲ್ಲೂ ನಾನು ಬೇರೆ ಲ್ಯಾವ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಆಫ್ ರೋಡ್ ಹೆಲ್ಮೆಟಲ್ಲಿ ನಾನು ಯೂಸ್ ಮಾಡ್ತಿರೋದು ಬಂದು ಸ್ಮ್ಯಾಶ್ಟ್ರಾನಿಕ್ಸ್ ಅಂತ. ಅದು ಸ್ವಲ್ಪ ಬಜೆಟಲ್ಲಿ ಬರುತ್ತೆ. ನಿಮಗೆ ಆಲ್ಮೋಸ್ಟ್ ಒಂದು 450 ರುಪೀಸಲ್ಲೂ ಬರುತ್ತೆ. ಈ LS2ನಲ್ಲಿ ಯೂಸ್ ಮಾಡ್ತಿರೋ ಲ್ಯಾವ್ ಮೈಕ್ ಬಂದು ರೋಡ್ ಮೈಕ್. ಸೊ ರೋಡ್ ಲ್ಯಾವ್ ಮೈಕ್ ಬಂದು ಆಲ್ಮೋಸ್ಟ್ ನಿಮಗೆ 6500 ರುಪೀಸ್ ಏನೋ ಆಗುತ್ತೆ. ಸೊ ನಿಮಗೆ ಬಜೆಟಲ್ಲಿ ಏನು ಬರುತ್ತೆ ಸ್ಮ್ಯಾಶ್ಟ್ರಾನಿಕ್ಸ್ ಅಥವಾ ಮೋನೋ ಮೈಕ್ ಅಂತ ಬರುತ್ತೆ. ಅದರಲ್ಲೂ ಒಳ್ಳೆ ಕ್ವಾಲಿಟಿ ಬರುತ್ತೆ. ಬಟ್ ಏನಂದರೆ ನಿಮಗೆ ತುಂಬ ಹೈ ಸ್ಪೀಡಲ್ಲಿ ಹೋಗಬೇಕಾದ್ರೆ ನಿಮಗೆ ಒಳ್ಳೆ ಕ್ವಾಲಿಟಿ ಆಡಿಯೋ ಬೇಕು ಅಂತಂದರೆ ಮಾತ್ರ ನಿಮಗೆ ರೋಡ್ ಅಥವಾ ಪರ್ಪಲ್ ಪಾಂಡಾ ಒಂದು ಸ್ವಲ್ಪ ಒಳ್ಳೆ ಮೈಕ್ ತೊಗೊಳ್ಬೇಕಾಗುತ್ತೆ. ಬಟ್ ನಿಮಗೆ ಇನಿಷಿಯಲಿ ಸ್ಟಾರ್ಟ್ ಮಾಡೋದಕ್ಕೆ ಬಜೆಟ್ ಮೈಕ್ ಓಕೆ. ಇದರದೆಲ್ಲ ನಾನು ಲಿಂಕ್ಸು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ಚೆಕ್ ಮಾಡಿ. ಸೊ ಇವಾಗ ಮೈಕ್ನ ಯಾವ ಥರ ಇನ್ಸರ್ಟ್ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಈ ರೋಡ್ ಮೈಕಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ನಿಮಗೆ ಇದರಲ್ಲೊಂದು ಮಧ್ಯದಲ್ಲಿ ಒಂದು TRS ಕನ್ವರ್ಟರ್ ಅಂತ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಸ್ಮ್ಯಾಶ್ಟ್ರಾನಿಕ್ಸ್ ಮೈಕ್ ಇದೆಯಲ್ಲ, ಸೊ ಈ ಮೈಕ್ನ ನೀವು ಗೋಪ್ರೋಗೆ ಕನೆಕ್ಟ್ ಮಾಡಬೇಕು ಅಂತಂದರೆ ಮಧ್ಯದಲ್ಲಿ ಈ ಕನ್ವರ್ಟರ್ ಬೇಕೇ ಬೇಕು. ಸ್ಮ್ಯಾಶ್ಟ್ರಾನಿಕ್ಸಲ್ಲೂ ಒಂದು ಬೈ ಡಿಫಾಲ್ಟ್ ಬರುತ್ತೆ, ಚಿಕ್ಕದು ಬರುತ್ತೆ. ಸೊ ನಿಮಗೆ ಸ್ಮ್ಯಾಶ್ಟ್ರಾನಿಕ್ಸ್ ಮತ್ತು ಮೋನೋ ಮೈಕ್ ತೊಗೊಂಡ್ರೆ ನಿಮಗೆ ಈ ಕನ್ವರ್ಟರ್ ಕೂಡ ಅದ್ರ ಜೊತೆನೇ ಬರುತ್ತೆ. ಬಟ್ ಇದರ ಪ್ರಾಬ್ಲಮ್ ಏನು ಅಂತಂದರೆ ಇದು ತುಂಬ ಚೀಪ್ ಕ್ವಾಲಿಟಿ ಇರುತ್ತೆ. ಸೊ ನಾನು ಫಸ್ಟ್ ಇದನ್ನೇ ಯೂಸ್ ಮಾಡ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಯಾವಾಗಲೂ ಬೆಂಡ್ ಆಗ್ತಿತ್ತು. ಸೊ ಇಲ್ಲಿ ನೋಡಿ ಇದು ಕೂಡ ಬೆಂಡ್ ಆಗಿಬಿಟ್ಟಿದೆ. ಸೊ ಅದಾದಮೇಲೆ ಏನು ಮಾಡಿದೆ, ಸಪ್ರೇಟಾಗಿ ಒಂದು ರೋಡ್ದೇನೆ ಕನ್ವರ್ಟರ್ ಬರುತ್ತೆ. ಸೊ ಇದನ್ನು ನೀವು ಸಪ್ರೇಟಾಗಿ ಅಮೆಝಾನಲ್ಲಿ ಆರ್ಡರ್ ಮಾಡ್ಕೊಬೋದು. ಇದೊಂದು 1000 ರುಪೀಸ್ ಏನೋ ಆಗುತ್ತೆ. ಸೊ ಈ ಕನ್ವರ್ಟರ್ ಬದಲು ಈ ಕನ್ವರ್ಟರ್ ಇದ್ದರೆ ಬೆಟರ್, ಸ್ವಲ್ಪ ನಿಮ್ಗೆ ರಿಲಯಬಲ್ ಇದೆ. ಸೊ ಸ್ಮ್ಯಾಶ್ಟ್ರಾನಿಕ್ಸ್ ಮತ್ತು ಮೋನೋಗೆ ಈ ಥರ TRS ಕನ್ವರ್ಟರ್ ಬೇಕು. ಬಟ್ ರೋಡ್ ಮೈಕಲ್ಲಿ ಯಾವುದೇ ಥರ ಕನ್ವರ್ಟರ್ ಬೇಡ, ಯಾಕಂದರೆ ಇದು ಡೈರೆಕ್ಟು TRS ಮೈಕ್ ಇದು. ಸೊ ನೀವು ಇದರಲ್ಲಿ ಡಿಫ್ರೆನ್ಸ್ ನೋಡ್ಬೋದು ಈ ಮೈಕ್ಗೂ. ಸೊ ಈ ಮೈಕಲ್ಲಿ ನಿಮಗೆ 3 ರಿಂಗ್ಸ್ ಇದೆ. ಬಟ್ ರೋಡ್ ಮೈಕಲ್ಲಿ ನಿಮಗೆ ಡೈರೆಕ್ಟ್ 2 ರಿಂಗ್ಸ್ ಇದೆ. ಸೊ ಆ 2 ರಿಂಗ್ಸೇ ಈ ಕನ್ವರ್ಟರಲ್ಲಿ ಇರೋದು. ಸೊ ಇದು ಡೈರೆಕ್ಟಾಗಿ ನಿಮಗೆ TRS ಮೈಕ್ ಥರ ವರ್ಕ್ ಆಗುತ್ತೆ. ಸೊ ನಿಮಗೆ ಯಾವುದೇ ಥರ ಕನ್ವರ್ಟರ್ ಅವಶ್ಯಕತೆ ಇರಲ್ಲ.
ಸೊ ನೀವು ಆ ಥರ ಲೆಕ್ಕ ಹಾಕೊಳಕ್ಕೆ ಹೋದರೆ ನಿಮಗೆ ಈ ರೋಡ್ ಮೈಕ್ ಕನ್ವರ್ಟರ್ ಒಂದು 1,000 ಆಗುತ್ತೆ, ಈ ಲ್ಯಾವ್ ಮೈಕ್ ಒಂದು 400 ರೂಪೀಸ್ ಆಗುತ್ತೆ. ಸೊ ಎರಡು ಸೇರಿ ನಿಮಗೆ 1,500ದಲ್ಲಿ ಮುಗಿಯುತ್ತೆ. ಸೊ ವಿಚ್ ಇಸ್ ಸ್ಟಿಲ್ ಚೀಪ್ ಕಂಪೇರ್ ಟು ರೋಡ್ ಮೈಕ್. 6,000 ಕಂಪೇರ್ ಮಾಡಿದ್ರೆ 1,500 ಇಸ್ ಸ್ಟಿಲ್ ವಿತ್ ಇನ್ ಬಜೆಟ್. ಸೊ ಬೆಟರ್ ನೀವು ಈ ಸೆಟಪ್ಗೆ ಹೋಗಿ. ನಿಮ್ಗೆಲ್ಲ ನಾನು ಆಡಿಯೋ ಕ್ವಾಲಿಟಿ ತುಂಬಾನೇ ಮ್ಯಾಟರ್ ಆಗುತ್ತೆ. ನಾನು ಸೂಪರ್ ಬೈಕ್ ಓಡಿಸ್ತೀನಿ, ಹೈ ಸ್ಪೀಡ್ ರೈಡ್ ಮಾಡ್ತೀನಿ. ಹೈ ಸ್ಪೀಡಲ್ಲಿ ಕೂಡ ಒಂದು ಒಳ್ಳೆ ಆಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂತ ಅಂದರೆ ಮಾತ್ರ ನೀವು ರೋಡ್ ಅಥವಾ ಪರ್ಪಲ್ ಪಾಂಡಾ ಮೈಕ್ ನೀವು ಹೋಗ್ಬೋದು. ಸೊ ಈ ಲ್ಯಾವ್ ಮೈಕ್ ಒಂದು ಎಂಡನ್ನ ನಾನು ಈ ಥರ ಕನೆಕ್ಟ್ ಮಾಡ್ತೀನಿ. ಸೊ ಈ ಸ್ಟ್ರ್ಯಾಪ್ ಒಳಗಡೆ ಎಲ್ಲನೂ ಮೈಕ್ ಎಲ್ಲ ಫೋಲ್ಡ್ ಮಾಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹೊರಗಡೆ ಬಿಟ್ಕೊಂಡು ಇನ್ನೊಂದು ಎಂಡಿಗೆ ಈ ಮೈಕ್ನ ಮಾತಾಡೋಕ್ಕೋಸ್ಕರ ಈ ಥರ ಚಿನ್ ಪಕ್ಕದಲ್ಲಿ ಇಟ್ಕೊಳ್ತೀನಿ. ಸೊ ನಿಮ್ಗೆ ಇದೆಲ್ಲ ಕ್ಲೋಸ್ ಅಪ್ ಶಾರ್ಟ್ಸ್ ಎಲ್ಲ ಸಪ್ರೇಟಾಗಿ ಹಾಕ್ತೀನಿ. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮೋಟೋಲಾಗ್ ಸೆಟಪ್ ರೆಡಿ. ಸೊ ಗೋಪ್ರೋ ಸೆಟಪ್ ಏನೋ ರೆಡಿ ಆಯಿತು, ಬಟ್ ಇದಿಷ್ಟು ಮಾಡಿದ್ರೆ ನಿಮಗೆ ಒಂದು ಪ್ರಾಪರ್ ವಿಡಿಯೋ ಕ್ವಾಲಿಟಿ, ಪ್ರಾಪರ್ ಆಡಿಯೋ ಕ್ವಾಲಿಟಿ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಈ 2 years ಅಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂತಂದರೆ ಕೆಲವೊಂದ್ಸಲ ಮೈಕ್ ಸ್ಟ್ರಾಪ್ ಒಳಗಡೆ ಹೊರಟೋಗ್ತಿತ್ತು, ಅವಾಗ ಸ್ವಲ್ಪ ಸಪ್ರೆಸ್ ಆಗ್ತಿತ್ತು. ಜೊತೆಗೆ ಇನ್ನೊಂದ್ಸಲ ಏನಂತಂದರೆ ತುಂಬ ಹೆಲ್ಮೆಟಲ್ಲಿ ನಿಮಗೆ ವಿಂಡ್ ನಾಯ್ಸ್ ಜಾಸ್ತಿ ಹೊಡೆಯುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಹೆಲ್ಮೆಟ್ ಚೂಸ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಈ ಚಿನ್ ಸ್ಟ್ರ್ಯಾಪ್ ಬರುತ್ತೆ. ಸೊ ಈ ಚಿನ್ ಸ್ಟ್ರ್ಯಾಪ್ ಇದ್ದರೆ ಒಳ್ಳೇದು. ಸೊ ನಿಮ್ಗೆ ಏನು ಮಾಡುತ್ತೆ, ಹೈ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಬೈಕ್ ರೈಡ್ ಮಾಡ್ಬೇಕಾದ್ರೆ ನಿಮಗೆ ವಿಂಡ್ನ ಕಟ್ ಮಾಡುತ್ತೆ. ಸೊ ವಿಂಡ್ನ ಹೆಲ್ಮೆಟ್ ಒಳಗಡೆ ಹೋಗಿಬಿಡಲ್ಲ. ವಿಂಡ್ ನಿಮಗೆ ಹೆಲ್ಮೆಟ್ ಒಳಗಡೆ ಹೋಗೋದು ಎಷ್ಟು ಅವಾಯ್ಡ್ ಆಗುತ್ತೋ ಅಷ್ಟು ಒಳ್ಳೆ ಆಡಿಯೋ ಕ್ವಾಲಿಟಿನ ನೀವು ಕ್ಯಾಪ್ಚರ್ ಮಾಡ್ಬೋದು. ಸೊ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನಿಮಗೆ ಈ ಸ್ಟ್ರ್ಯಾಪ್ ಮೌಂಟಲ್ಲಿ ಆವಾಗವಾಗ ಸ್ವಲ್ಪ ಶೇಕ್ ಆಗ್ತಾ ಇರುತ್ತೆ. ಈ ಸ್ಟ್ರ್ಯಾಪ್ ಇದೆಯಲ್ಲ ಲೂಸ್ ಆಗಿಬಿಡುತ್ತೆ. ಸೊ ಅದೊಂದು ಸ್ವಲ್ಪ ಚೆಕ್ ಮಾಡ್ಕೊಳ್ತಾ ಇರಬೇಕು. ಸೊ ಇದೇ ಥರ ಸಣ್ಣ ಪುಟ್ಟ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ಹೆಲ್ಮೆಟಲ್ಲಿ ಒಂದೊಂದು ಪಾಯಿಂಟ್ಸ್ಗಳಿರುತ್ತೆ, ಲೂಪ್ ಹೋಲ್ಸ್ಗಳಿರುತ್ತೆ, ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ವೈಸರ್ ಕ್ಲೋಸ್ ಮಾಡಿದಾಗ ಕೆಲವೊಂದು ಕಡೆ ಸ್ವಲ್ಪ ಲೈಟಾಗಿ ಗಾಳಿ ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಮೈನರ್ ಥಿಂಗ್ಸನ್ನು ನಿಮಗೆ ಕ್ವಾಲಿಟಿಗೆ ಎಫೆಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಸ್ವಲ್ಪ ನಿಮ್ಮ ಸೆಟಪ್ ತಕ್ಕನಾಗೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಅದೆಷ್ಟು ಮಾಡ್ಕೊಂಡ್ರೆ ಸಾಕು ಮೋಟೋಲಾಗ್ ಮಾಡೋದಕ್ಕೆ ಬೇಜಾನಾಯಿತು. ಸೊ ಇನ್ನು ಈ ಸೆಟಪ್ದು ವಿಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಯಾವ ಥರ ಇದೆ ಅಂತ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ಗಳನ್ನ ನೋಡ್ಬೋದು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ಇನ್ನಷ್ಟು ಮೋಟೋಲಾಗ್ಸ್ಗಳೆಲ್ಲನೂ ಬರುತ್ತೆ. ಸೊ ಅದ್ರಲ್ಲಿ ನಿಮ್ಗೊಂದು ಕ್ಲಿಯರ್ ಐಡಿಯಾ ಬರುತ್ತೆ. ಸೊ ಇದಿಷ್ಟು ಬಿಟ್ಟು ನಿಮಗೆ ಇನ್ನೂ ಬೇರೆ ಡೌಟ್ಸ್ಗಳೇನಾದ್ರು ಇತ್ತು ಅಂತಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಹೋಪ್ಫುಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದ್ರ ಮಾತ್ರ ಮರಿಬೇಡಿ. ಸೊ ಯಾರ್ಯಾರು ಹೊಸದಾಗಿ ಮೋಟೋಲಾಗ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಇದೇ ತರ ಎಲ್ಲ ಮೋಟೋಲಾಗರ್ಸ್ ಮತ್ತೆ ನಮ್ಮ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡ್ತೀರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಮ್ಯಾಶ್ಟ್ರಾನಿಕ್ಸಲ್ಲೂ ಒಂದು ಬೈ ಡಿಫಾಲ್ಟ್ ಬರುತ್ತೆ, ಚಿಕ್ಕದು ಬರುತ್ತೆ, ಅದನ್ನು ತೋರಿಸ್ಬೇಕಲ್ಲಪ್ಪ. ಎಲ್ಲಿದೆ ಅದು ಅಂಕಿ? ಅದು ಎತ್ಕೋ, ಅದು ಬ್ಲ್ಯಾಕ್ ಕಲರ್ದು ಯಾವ್ದು ಸೌಂಡ್ ಬರುತ್ತೆ ನೋಡು ಜಾಸ್ತಿ. ಅಲ್ಲಾಡ್ಸು. ಹಾಂ ಇಲ್ಲಿದೆ, ಸಿಕ್ತು. ಕಟ್ ಮಾಡು.